ಶಿವಮೊಗ್ಗದ ಶಿಕಾರಿಪುರ ಪಿಜಿಯಲ್ಲಿ ಬಾಲಕಿ ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ವರ್ಷದ ಹಿಂದೆ ನಡೆದಂತ ಕೊಲೆ ಈಗ ಸ್ಫೋಟಕ ಸತ್ಯ ಬಯಲಾಗಿದೆ. ಶಿವಮೊಗ್ಗದ ಶಿಕಾರಿಪುರ ಪಿಜಿಯಲ್ಲಿ ಬಾಲಕಿ ನಾಪತ್ತೆ ಕೇಸ್ಗೆ ಸಿಕ್ಕಂತ ಟ್ವಿಸ್ಟ್ ಇದು. ಸ್ಫೋಟಕ ಸತ್ಯವೊಂದು ಬಯಲಾಗಿದೆ. ಗಂಗಾ ನಾಯ್ಕ್, ಸೌಭಾಗ್ಯ, ಪೀರಾ ನಾಯ್ಕ್, ರಂಜಿತಾ 4 ಅರೆಸ್ಟ್ ಆಗಿದ್ದಾರೆ. ಶಿಕಾರಿಪುರದ ಪಿಜಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಬಾಲಕಿ ಸಂಗೀತ ಆತ್ಮಹತ್ಯೆ. ವರ್ಷದ ಹಿಂದೆ ಪಿಜಿಯಲ್ಲಿ ವಾಸವಿದ್ದ ರಂಜಿತಾ ಮತ್ತು ಸಂಗೀತ ಮಧ್ಯೆ ಜಗಳ ಆಗಿತ್ತು. 2025ರ ಮೇ 18ರಂದು ಪಿಜಿಯಲ್ಲಿ ಸಂಗೀತ ನೇಣಿಗೆ ಶರಣಾಗಿತ್ತು. ಬಾಲಕಿಯ ಶವ ಸೂಟ್ಕೇಸ್ನಲ್ಲಿ ಹಾಕಿ ಕಾರಿನಲ್ಲಿ ಸಾಗಣೆ ಮಾಡಿದ್ರು. ಬಾಲಕಿ ಆತ್ಮಹತ್ಯೆಯಿಂದ ಕೆಟ್ಟ ಹೆಸರು ಬರುತ್ತೆ ಅಂತ ಕಿಡಿಗೇಡಿಗಳು ಈ ಕೃತ್ಯ ನಡೆಸಿದ್ರು. ಸಾಗರ ತಾಲೂಕಿನ ಜೋಗ ಸಮೀಪ ಅಜ್ಞಾತ ಸ್ಥಳದಲ್ಲಿ ಶವವನ್ನ ಎಸೆದಿದ್ರು. ಪಿಜಿ ಮಾಲೀಕರಾದ ಸೌಭಾಗ್ಯ, ರಂಜಿತಾ, ಪೀರಾ ನಾಯ್ಕ್, ಗಂಗಾ ನಾಯ್ಕ್ರಿಂದ ನಡೆದಂತ ಕೃತ್ಯ. ಪಿಜಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ 4 ಕಿಡಿಗೇಡಿಗಳು ಈ ಕೃತ್ಯವನ್ನ ಎಸಗಿದ್ರು. ಗಂಡನ ತೊರೆದು ಗಂಗಾ ನಾಯ್ಕ್ನ ಜೊತೆ ಸೌಭಾಗ್ಯ 2ನೇ ಮದುವೆ ಆಗಿದ್ರು. ವರ್ಷದ ಹಿಂದೆ ನಡೆದಂತಹ ಪ್ರಕರಣ ಈಗ ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಶಿಕಾರಿಪುರದಲ್ಲಿ ಆದಂತಹ ಕೇಸ್ ಇದು. ಶಿವಮೊಗ್ಗದ ಶಿಕಾರಿಪುರ ಪಿಜಿಯಲ್ಲಿ ಬಾಲಕಿಯ ನಾಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಶವ ಸಾಗಾಟದ ಕೇಸು ಬಯಲಾಗಿದ್ದೇ ಭಾರಿ ರೋಚಕ. ರಂಜಿತಾ, ಪೀರಾ ನಾಯ್ಕ್ ಮಧ್ಯೆ ಇತ್ತೀಚೆಗೆ ಜಗಳ ಆಗಿತ್ತು. ಇವರಿಬ್ಬರ ಗಲಾಟೆಯಲ್ಲಿ ಬಾಲಕಿಯ ಶವ ಸಾಗಾಟದ ರಹಸ್ಯ ಬಯಲಾಗಿದೆ. ಪೊಲೀಸರ ಮುಂದೆ ಬಾಲಕಿ ಆತ್ಮಹತ್ಯೆ, ಶವ ಸಾಗಾಟ ಬಾಯ್ಬಿಟ್ಟಿದ್ದಾಳೆ ರಂಜಿತಾ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ಮಾವಿನಗುಂಡಿಯಲ್ಲಿ ಶವ ಎಸೆದಿದ್ರು. ಕೇಸ್ ಬೆನ್ನಹತ್ತಿದ ಪೊಲೀಸರ ತನಿಖೆಯಲ್ಲಿ ಅಸಲಿ ಸತ್ಯ ಬಯಲಾಗಿದೆ. ಈ ಸತ್ಯ ಬಯಲಾಗಿದ್ದೇ ರೋಚಕ. ಇಬ್ಬರ ನಡುವೆ, ರಂಜಿತಾ ಮತ್ತು ಪೀರಾ ನಾಯ್ಕ್ ಇಬ್ಬರ ನಡುವೆ ಇತ್ತೀಚೆಗಷ್ಟೇ ಗಲಾಟೆ ಆಗಿತ್ತು. ಆ ಗಲಾಟೆಯಲ್ಲಿ ಮಾತಿಗೆ ಮಾತು ನಡೆಯೋ ಸಂದರ್ಭದಲ್ಲಿ ಈ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಪೊಲೀಸರು ಪರಿಶೀಲನೆ ನಡೆಸಿದಾಗ ಈ ಪ್ರಕರಣದ ಸತ್ಯಾಸತ್ಯತೆ ಹೊರಗಡೆ ಬಂದಿದೆ. ಸೂಟ್ಕೇಸ್ನಲ್ಲಿ ಶವ ಸಾಗಾಟ ಮಾಡಿದ್ದ ರಹಸ್ಯ ಬಯಲಾಗಿದೆ. ವರ್ಷದ ಹಿಂದಿನ ಪ್ರಕರಣ ಇದು. ನಮ್ಮ ತಂಗಿ ಮನೆ ಆಶ್ರಮದೊಳಗೆ ಇದ್ವಿ, ನನ್ನ ಮಗಳು ನಾನು ಇದ್ದಾಗ ಏಕದಮ್ ಬಂದು ನಾಗರಾಜನವರು ಮತ್ತು ಉಮ್ಮಕ್ಕ ಪರ್ದಿತ್ತು ಪಂಚಿ ಹುಡುಗಿಗೆ ನಾಪತ್ತೆ ಮಾಡ್ಬೇಕಾದ್ರೆ ನನಗೆ ನ್ಯಾಯ ದೊರಕಿಸ್ಕೊಡಿ. ಅದು ಅವಾಗಲೇ ಬೋರ್ಡ್ ಹೋಗ್ಬಿಡ್ತು. ಮತ್ತೊಂದು ಮಾತು ಹೇಳ್ಬೇಕಾಯ್ತು ಸರ್ ನೀವು ನನಗೆ. ನಾನೇನು ಬಾರಿ ಒಂದು 5-6 ಕಿಲೋಮೀಟ್ರ್ ಒಳಗಿದ್ವಿ, ಅದೇ ಊರು ಥರ ಒಂದು ಮಾತು ತಿಳಿಸ್ಬೇಕಾಯ್ತು. ಇದ್ದಾಗ ನಮ್ಮ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿದಾಗ ಈ ಅವಳದು ನಾವು ನಮ್ಮ ಟೆಕ್ನಿಕಲ್ ಎವಿಡೆನ್ಸಲ್ಲಿ ಅವಳು 1 ವರ್ಷದಿಂದ ಫೋನ್ ಯೂಸ್ ಮಾಡಿರೋದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಅದನ್ನೇ ನಾವು ಮುಂದುವರಿಸ್ತಿ ಹೋದಾಗ ಕೊನೆಗೆ ಯಾರ ಹತ್ರ ಮಾತಾಡಿದ್ರು, ಈ ರಂಜಿತಾ ಅನ್ನೋರು ಜೊತೆ ಅವಳು ಕೊನೆ ಹಿಂದೆ ಮಾತಾಡಿದ್ಲು. ಅವ್ರನ್ನ ನಾವು ಒಂದು ಸ್ವಲ್ಪ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡಿದಾಗ ಈ ಯಾರು ರಂಜಿತಾ ಇದ್ದಾರೆ ಮತ್ತು ಸೌಭಾಗ್ಯ ಅವರಿದ್ದಾರೆ, ಆಮೇಲೆ ಈ ಗಂಗಾ ನಾಯಕ್ಕು, ಪೀರಾ ನಾಯ್ಕ್, ಈ 4 ಜನನು ಈ ಬಾಡಿ ಡಿಸ್ಪೋಸಲ್ಲಿ ಇನ್ವಾಲ್ವ್ ಆಗಿರೋದು ನಮಗೆ ಗೊತ್ತಾಗುತ್ತೆ. ಅವಳು ನೇಣು ಹಾಕೋಣೋದಕ್ಕೆ ಮುಖ್ಯವಾದ ರೀಸನ್ನು ಈ ಯಾರು ರಂಜಿತಾ ಮತ್ತು ಸೌಭಾಗ್ಯ ಅವರು ಒಬ್ರಿಗೊಬ್ರ ಬಗ್ಗೆ ಸ್ವಲ್ಪ ಚಾಡಿ ಹೇಳೋದನ್ನು ಈ ಅಪ್ರಾಪ್ತಿ ಅವರು ಮಾಡಿರ್ತಾಳೆ. ಆ ವಿಚಾರ ಇವ್ರ ಮುಂದೆ ಅವ್ರಿಗೆ ಹೇಳೋದು, ಅವ್ರ ಮುಂದೆ ಇವ್ರಿಗೆ ಹೇಳೋದು. ಇದನ್ನು ಪ್ರಶ್ನೆ ಮಾಡೋದಕ್ಕೆ ಈ 3 ಜನ, ಸೌಭಾಗ್ಯ, ಆಮೇಲೆ ಗಂಗಾ ನಾಯಕ್ ಮತ್ತು ರಂಜಿತಾ 3 ಜನ ಇದ್ರ ಬಗ್ಗೆ ಅವಳಿಗೆ ಕೆಳಗಡೆ PG ಕೆಳಗೆ ಇರುವಂತಹ ಒಂದು ಸಲೂನಲ್ಲೇ, ಒಂದು ಬ್ಯೂಟಿ ಪಾರ್ಲರಲ್ಲೇ ಅವಳಿಗೆ ತಾಕೀತು ಮಾಡ್ತಾರೆ, ಯಾಕೆ ಈ ಥರ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.